ಯಾವ್ದೊಂದ್ ಫ್ಲೋರ್ಗೆ ಹೋಗೋಣ ಅದ್ರ ಚಂದ ಸ್ನಾನ ಮಾಡಿ. ಎಸ್ ಸೈಜ್ ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಹೆಲೋ ಗಾಯ್ಸ್, ಹಾಯ್ ಎಲ್ರಿಗೂ. ಆ್ಯಕ್ಚುಲಿ ಏನಂದರೆ ಶಾಪಿಂಗ್ ಬಂದಿದ್ದೀವಿ, ವಿಶಾಲ್ ಮಾರ್ಟಲ್ಲಿದ್ದೀನಿ. ಏನಂದರೆ ಈ ಒಂದು ವ್ಲಾಗ್ ಆ್ಯಕ್ಚುಲಿ ಅಬೌಟ್ ನಮ್ಮ ಕಲರ್ ಚಾಲೆಂಜ್ ವಿಡಿಯೋ ಮಾಡೋದಿದೆ, ಅದಕ್ಕೆ ಶಾಪಿಂಗ್ ವಿಡಿಯೋ ಇದು. ಸೊ ಇವಾಗ ಇಬ್ಬರು ಅಲ್ಲಿ ಇಲ್ಲಿ ಎಲ್ಲೂ ಬೇರೆ ಬೇರೆ ಕಡೆ ಹೋಗೋದು ಬೇಡ ಅಂತೇಳಿ, ಯಾಕೆಂದರೆ ರಿಷಿ ಇದ್ದಾನಲ್ವ ಒಟ್ಟಿಗೆ, ಅದಕ್ಕೆ ಪ್ಲ್ಯಾನ್ ಮಾಡಿ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಬಟ್ ಬಿಲ್ಲಿಂಗ್ ಎಲ್ಲ ಬೇರೆ ಬೇರೆ, ನಾನು ಬಿಲ್ ಮಾಡುವಾಗ ನೀನು ಬರಬಾರ್ದು, ನೀನು ಬಿಲ್ ಮಾಡುವಾಗ ನಾನು ಬರಲ್ಲ ಅಂತೆಲ್ಲ ಫುಲ್ಲು ಎಂತ ಮಾತುಕತೆ ಎಲ್ಲ ಹೋಗುಂಟು. ಸೊ ಇವಾಗ ನೀನು ಯಾವ ಫ್ಲೋರ್ ಹೋಗ್ತಿದ್ದೀಯ? ಇದಿಲ್ಲಿ ಹಾಯ್. ಈಗ ನೀನು ಯಾವ ಫ್ಲೋರ್ ಹೋಗ್ತಿದ್ಯಾ ಹೇಳು? ನೀನು ಹೋಗೋ ಫ್ಲೋರಿಗೆ ನಾನು ಹೋಗಲ್ಲ. ಯಾವ್ದೊಂದ್ ಫ್ಲೋರ್ಗೆ ಹೋಗೋಣ ಬನ್ನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅದ್ ನೋಡಿದಂಗೆ ಗೆಸ್ ಮಾಡ್ಬಿಡ್ತೀವಿ ತಗೊಳ್ತಿದ್ದೀವಿ ಅಂತ. ನಾನಿವಾಗ ನಾನು ಫಸ್ಟಿಗೆ ಹೋಗ್ತೀಯಾ? ನಾನಾಗ ಥರ್ಡ್ ಫ್ಲೋರ್ ಹೋಗ್ತೀನಿ. ಥರ್ಡ್ ತಾನೇ ಇರೋದು? ಹಾಂ, ಸರಿ ಆಯಿತು, ಟಾಟಾ. ಬಲ ರಿಷಿ, ಆ ಫ್ಲೋರ್ಗೆ ಹೋಗ. ಬಾಯ್ ಬಾಯ್. ನಾನು ಆ್ಯಕ್ಚುಲಿ ಥರ್ಡ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಏನಕ್ಕೆ ವಿಶಾಲ್ ಮಾರ್ಟಿಗೆ ಬಂದ್ವಿ ಅಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗುತ್ತಲ್ಲ ಅಂತ. ಬಟ್ ಎಲ್ಲನೂ ನಾವು ಆ್ಯಕ್ಚುಲಿ 12 ಕಲರ್ಸು ಪ್ಲ್ಯಾನ್ ಮಾಡಿದ್ದೀವಿ. ಮೈ ಗಾಡ್, ಸರಿ ಹಂಗಿದೆ. ಸೊ 12 ಕಲರು 12 ಕಲರ್ ಪ್ಲ್ಯಾನ್ ಮಾಡಿರೋದು. ಅದರಲ್ಲಿ ಯಾವುದಾದ್ರು ಎಲ್ಲಿ ಸಿಗುತ್ತೋ ತಗೊಳ್ತೀವಿ. ಆಮೇಲೆ ಇನ್ನೇನು ಯಾವ ಕಲರ್ ಸಿಕ್ಕಿಲ್ಲ ಅದನ್ನ ಪಿಕ್ ಮಾಡೋಕ್ಕೆ ಉಳ್ಳಲ್ಲಿ ಹೋಗ್ತೀವಿ, ಬ್ಯಾಂಗ್ಳೂರು ಉಳ್ಳಲ್ಲಿ. ಓಕೆ, ಐ ಮೀನ್ ಕಾಪ್ರಸ್, ಏನದು ಮಂಗಳೂರು ಕಾಲೇಜ್ ಹತ್ರ. ನೋ ರಿಷಿ. ಸರ್ಚಿಂಗ್ ಬಲ. ಯಾವ ಕಲರಿಂದ ಸ್ಟಾರ್ಟ್ ಮಾಡೋಂತ ಗೊತ್ತಿಲ್ಲ. ಏನಾರ ಸ್ಕಿನ್ ಕೇರ್ ಏನಾದ್ರು ತಗೊಳ್ಳು ಅಂತ ಹೇಳಿದ್ರೆ ಅವಳು ಯೂಸ್ ಮಾಡೋ ಎಲ್ಲಾನು ಸ್ವಲ್ಪ ಏನು ಹೇಳ್ತಾರೆ, ಅವಳು ಸೆಲೆಕ್ಟಿವ್ ಪ್ರಾಡಕ್ಟ್ ಯೂಸ್ ಮಾಡೋದು, ಎಲ್ಲ ಯೂಸ್ ಮಾಡಲ್ಲ. ಸೊ ರಿಷಿ ಇವನು ನಮಗೆ ನಮ್ಮ ಮನೆಗೆಲ್ಲ ಪಿಕ್ ಮಾಡ್ತಿದ್ದಾನೆ ಎಲ್ಲಾನು. ದೀಡ ರಿಷಿ ಇವನೊಬ್ಬ ಗಲಾಟೆ ಸುಬ್ಬ. ಇದು ಇಲ್ಲ, ಅವನನ್ನು ಕರ್ಕೊಂಡು ಬರಬೇಕು. ಹೇಳಿ ಗೈಸ್, ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ, ಯಾವ್ದು ತಗೊಂಡೆ ಅಂತ ಹೇಳ್ತೀನಿ ಆಯಿತಾ. ವೈಟ್ ಇಂತ ಗೊತ್ತಾ, ನಾನು ಹೋಗಿದ್ದೆ ಆಯಿತಾ, ಅದೇ ಥರ್ಡ್ ಫ್ಲೋರಿಗೆ. ಅಲ್ಲಿ ತಾನು ಸಿಕ್ಕಿಲ್ಲ, ಖಾಲಿ ಬಾಸ್ಕೆಟ್. ಸೊ ನಾನು ಕೆಳಗೆ ಫ್ಲೋರಿಗೆ ಬಂದೆ, ಸೆಕೆಂಡ್ ಫ್ಲೋರಿಗೆ. ಅವಳು ನೋಡಿದ್ರೆ ಇಲ್ಲೇ ಇದ್ದಾಳೆ. ಸೊ ಅವಳು ಆ ಕಡೆ ಸೈಡ್ ಹೋದ್ಲು, ನಾನು ಈಚೆ ಬಂದೆ. ಸೊ ಏನಂದರೆ ನನ್ನ ಒಂದು ಏನು ಥಿಂಕಿಂಗ್ ಅಂದರೆ, ತುಂಬ ಕಾಸ್ಟ್ಲಿನೂ ಬೇಡ, ಆ್ಯಂಡ್ ಏನು ಕೊಡ್ತೀನಿ ಅದು ಅವಳಿಗೆ ಯೂಸ್ಫುಲ್ ಆಗಿರಬೇಕು ಅಂತ ಆ ಥರ ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಥರ ಮನೆಗೆಲ್ಲ ಯೂಸ್ ಆಗುವಂಥದ್ದು ಕೊಡ್ಬೋದು, ಬಟ್ ಅವಳಿಗೆ ಕೊಟ್ಟಂಗೆ ಆಗಲ್ಲ ಅಲ್ವಾ. ಅದಲ್ಲದೆ ಬೇರೆ 12 ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಆಬ್ವಿಯಸ್ಲಿ ಕೊಡಲೇಬೇಕು, ಅವಳೇನಿಲ್ಲ. ಹಾಗೆ ನೋಡ್ತಾ ಇದ್ದೀನಿ ಏನು ಕೊಡೋದು. ರಿಷಿ ಪ್ಲೀಸ್ ಕಲ್ಕೊಡ್ಚಿ. ಅವಳು ಅಲ್ಲಿಂದಲೇ ನೋಡಿ ಹೇಳ್ತಿದ್ದಾಳೆ, ಆಚೆ ಹೋಗಿ. ವಾಟ್ ಎವರ್, ಮಾತ್ರ ಅವಳಿಗೆ ಗೊತ್ತಾಗ್ಬಾರ್ದು ನಾನು ಏನು ಕೊಡ್ತಿದ್ದೀನಿ ಅಂತ. ಏನಂದರೆ ನಾವು ಪ್ರೈಸ್ ನೋಡಿಯೋ ಕೊಡ್ತಿದ್ದೀವಿ ಅಂತಲ್ಲ, ಬಟ್ ಕೊಡೋದು ಅವಳಿಗೆ ಡೈಲಿ ಯೂಸ್ ಆಗೋ ಥರ ಅಲ್ಲ.
ಏನಾರ ಸ್ಪೆಷಲಾಗಿ ಯೂಸ್ ಮಾಡೋ ಥರ ಆ ಥರ ಇರಬೇಕು ಅವಳಿಗೆ. ಅದು ನನ್ನ ವಿಷ್ ಆ ಥರ. ಅಯ್ಯೋ ಸಾರಿ. ಓಕೆ, ಮತ್ತೆ ಸಮಾಚಾರ ನೋ ಬಂಗಾರ ದೀಡು ಗೈಸ್. ನಾವು ಬಂದು ಐ ಥಿಂಕ್ 3 ಗಂಟೆ ಆಯಿತು ಅಂದ್ಕೊಳ್ತೀನಿ. ಅವಳಿಗೇನೋ ಸಿಕ್ತಂತೆ, ಬಟ್ ಅವಳೇನೊಂದು 7 ಐಟಮ್ ತಗೊಂಡೆ ಅಂತಂದ್ಲು. ಬಟ್ ನನಗೆ ಏನೂ ಸಿಕ್ಕಿಲ್ಲ, 1-2 ಐಟಮ್ ತಗೊಂಡಿದ್ದೀವಿ ಅಷ್ಟೇ. ಸೊ ನಂಗೆ ಬೇಕಾಗಿದ್ದ ಥರದಲ್ಲಿ ಕಲರ್ ಇರಲ್ಲ, ಕೆಲವೊಂದು ಕಲರ್ ಇದ್ದರೆ ಆ ಥರದ ಅವಳು ಯೂಸ್ ಮಾಡಲ್ಲ, ಆ ಥರ ಇಲ್ಲ. ಸೊ ನೋಡಿ 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 ತಗೊಳ್ತಾ ಇದ್ದೀನಿ. ಆ್ಯಂಡ್ ಡ್ರೆಸ್ ಏನಾರು ತಗೊಳ್ಳೋಣ ಅಂದರೆ ಅವಳಿಗೆ ಸೈಜ್ ಆಗಬೇಕು. ಸೊ ಹಾಗೆಲ್ಲ ಅವಳು ಇವಾಗ ಆಲ್ರೆಡಿ ಬಿಲ್ ಮಾಡ್ತಿದ್ದಾಳೆ. ಸೊ ಆ ಕಡೆ ಇದ್ದಾಳೆ, ನಾನು ಅದಕ್ಕೆ ಈ ಕಡೆ ನಿಂತಿದ್ದೀನಿ. ಅವಳು ಬಿಲ್ ಮಾಡಿದ್ದು ಮತ್ತೆ ನಾವು ಹೋಗೋಣ ಅಂತ. ನಾನು ಇನ್ನು ಔಟ್ ಸೈಡ್ ಏನಾದ್ರು ತೊಗೋಬೇಕಷ್ಟೆ. ನನಗೆ ಇಲ್ಲೇನು ವರ್ಕೌಟ್ ಆಗಿಲ್ಲ, ಏನೂ ಸಿಕ್ಕಿಲ್ಲ. ಹಾಗೆ ಸ್ವಲ್ಪ ಪಿಲ್ಲೋ ಎಲ್ಲ ನೋಡಿದೆ ಆಯಿತಾ. ಪರ್ಪಲ್ ಕಲರ್ ಪಿಲ್ಲೋ, ರಿಷಿ ಪರ್ಪಲ್ ಕಲರ್ ಪಿಲ್ಲೋ ಆ ಥರ ಎಲ್ಲ ಕೊಡೋಣ ಅಂತ. ಬಟ್ ಪಿಲ್ಲೋ ಆಲ್ಮೋಸ್ಟ್ ಅವಳ ಹತ್ರ ಉಂಟು. ಸೊ ನನಗೆ ಯಾಕೋ ಬೇಡ ಅನ್ನಿಸ್ತು. ಮನೆಯಲ್ಲಿ ಅವಳು ಬೆಡ್ಡಲ್ಲೆಲ್ಲ ಪಿಲ್ಲೋ ಇಟ್ಕೊಂಡಿದ್ದಾಳೆ. ಸೊ ಅದರಲ್ಲಿ ಒಂದು ಎಕ್ಸ್ಟ್ರಾ ನಂದೊಂದು ಆ್ಯಡ್ ಆಗುತ್ತೆ ಅಷ್ಟೇ. ಸೊ ಅದು ಬೇಡ ಅಂತ ಅನ್ನಿಸ್ತು. ಎಬ್ಬುಲಿ ನಾನು ಬಡ್ದ ಅಂದ್ರೆ ಜಿಗಿದು ಬಲ ಅವಳು ಉಂಡು ಇಲ್ಲಿಡು ಏನು ಕೊರಪ ಪೋ ಕುಂಜಮ್ಮನ ಬಿಲ್ಲ ಅಂಡಕ್ಕೇನು ಅಮ್ಮ ಬರೋಡಕ್ಕೇನು ಪೋ ಪೋ ಅಮ್ಮ ಬರ್ಪು ನಾನೊಂದು ಹಾಂ ಸರಿ ಪೋಕೇನು ಪೂಜೆ ಇರುತ್ತಿದ್ದಾವ. ನಾನೇನು ಅಂದ್ಕೊಂಡೆ ಅಂದರೆ ಇಲ್ಲಿ ಬಂದರೆ ಅವಳಿಗೆ ಆಮೇಲೆ ಅಂದರೆ ಇಬ್ಬರಿಗೆ ಸಹ ಆಗುತ್ತಾರಲ್ಲ, ಇಲ್ಲೇ ತೊಗೋಬೋದಲ್ಲ ಅಂತ. ಎಂತ ನನಗಂತೂ ಯಾವುದೂ ಇಷ್ಟ ಆಗಿಲ್ಲ, ಏನೂ ಇಲ್ಲ. ಸೊ ಏನಿಲ್ಲ, ಇವಾಗ ಒಂದು 2 ಐಟಮ್ ತಗೊಂಡಿದ್ದೀವಿ. ಬಟ್ ಅದು ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಪರ್ಪಲ್ ಕಲರ್ದೊಂದು ಆಯಿತು. ಎಂತಂದ್ರೆ ತೋರಿಸ್ಬೇಕು, ಪರ್ಪಲ್ ಕಲರ್ ಅವಳಿಗೆ ಪ್ಯಾಂಟ್ ತೊಗೊಂಡಿದ್ದೀನಿ, ನೈಟ್ ಪ್ಯಾಂಟ್. ಇದು ಆಲ್ಮೋಸ್ಟ್ ಅವಳು ಈ ಥರದೇ ಹಾಕ್ತಾಳೆ ಮನೆಯಲ್ಲೆಲ್ಲ. ಸೊ ಸಿಹಿ ಥರ ಅಂತ ತಗೊಂಡಿದ್ದೀನಿ. ಇದು ನನಗೆ ಇಷ್ಟ ಆಯಿತು. ಇನ್ನೊಂದು ಬ್ರೌನ್ ಕಲರ್ದು ಚಿಕ್ಕದೇನು ತಗೊಂಡಿದ್ದೀನಿ, ಬಟ್ ನಂಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಅವಳಿಗೆ ಬೇರೆ ಏನೋ ತಗೋಬೇಕು. ನೋಡುವ, ಆ ಕಡೆ ಒಂದು ರೌಂಡ್ ಹಾಕೊಂಡು ಬರ್ತೀನಿ, ಅವಳು ಬಿಲ್ ಮಾಡಲಿ. ಹಾಗೆ ಪಾಪ ಅವಳು ನಾನು ಏನು ತಗೊಂಡಿದ್ದೀನಿ ಅಂತ ಅವಳು ನೋಡಿಲ್ಲ. ಅವಳು ತಗೊಳ್ತಿರೋದನ್ನ ನಾನು ನೋಡ್ದ ಇಲ್ಲ. ಆದಷ್ಟು ರಿಷಿ ಅಂತೂ ಗೋಳು ಹೊಯ್ಕೊಳ್ತಿದ್ದಾನೆ, ನಂಗೇನು ತಕ್ಕೊಡಲ್ಲ ಅಂತ. ಇಲ್ಲಿದ್ದಾಳೆ ಓಲೇರು ಕುಂಜಮ್ಮ ಓಲೇರು. ಗಾಯ್ಸ್, ಗುಡ್ ಈವ್ನಿಂಗ್. ಬಿಕಾಸ್ ಆಲ್ರೆಡಿ ಈವ್ನಿಂಗ್ ಆಗಿದೆ. ನಾನು ವಿಷಲ್ ಮಾರ್ಟಲ್ಲಿ ಹುಡುಕಿ ಸೋತು ಸುಣ್ಣಾಗಿ ಇವಾಗ ಕ್ವಾರ್ಟರ್ಸ್ ಬಂದಿದ್ದೀವಿ. ಇಲ್ಲಿ ಇವಾಗ ಇನ್ನೇನು ಸಿಗುತ್ತೋ ನೋಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಸಿಕ್ಕಿದ್ನ ಬಚ್ಕೊಂಡು ಹೋಗೋಣ ಅಂತ. ಏನು ಗೊತ್ತಾ, ಅದು ಪರ್ಪಲ್ ಕಲರ್ ಪ್ಯಾಂಟ್ ನೋಡಿದ್ದೆ ಅಲ್ಲ, ನಾನು ಅವಳತ್ರ ಇಲ್ಲ ಅಂದ್ಕೊಂಡು ಇಟ್ಕೊಂಡಿದ್ದೆ. ರಿಷಿ ಅಷ್ಟೊತ್ತಿಗೆ ಕುಂಜಮ್ಮ ಹತ್ರ ಇದು ಉಂಟು ಅಂತ ಹೇಳ್ದ. ಸಡನ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟು ಬಂದೆ. ಸೊ ಅದರ ಆಲ್ಟರ್ನೇಟಿವ್ ಆಗಿ ಬೇರೆ ಏನೋ ತೊಗೊಂಡಿದ್ದೀನಿ. ಸೊ ಹಾಗೆ ಸೊ ಇಲ್ಲಿ ಏನಾದರೂ ಸಿಗುತ್ತಾ ಅಂತ ನೋಡುವ ಅಂತ ಬಂದೆ. ಅವಳು ನಂತರ ಏನು ಮ್ಯಾರಿಡು ಅಂತೆಲ್ಲ ಆಗಿರ್ತಿದ್ರೆ ಸ್ವಲ್ಪ ಮನೆಯಲ್ಲೆಲ್ಲ ಅವಳು ಏನು ಯೂಸ್ ಮಾಡ್ತಾಳೆ ಆ ಥರ ಕೊಡ್ಬೋದಿತ್ತು, ಕುಕ್ಕಿಂಗು ಯೂಸ್ ಆಗೋ ಥರ ಆ ಥರ ಎಲ್ಲ. ಬಟ್ ಆ ಥರ ಗೊತ್ತ
ಸೊ ಇವಾಗ ಯೂಸ್ ಇಲ್ಲ. ಸೊ ಅವಳಿಗೆ ಪರ್ಸ್ನಲಾಗಿ ಅವಳಿಗೆ ಯೂಸ್ ಆಗೋ ಥರದ್ದು ಕೊಡಬೇಕು ಅಂತ ಹುಡುಕ್ತಾ ಇದ್ದೀನಿ. ಅವಳು ಇಲ್ಲೇ ಇದ್ದಾಳೆ ಆ ಕಡೆ. ಬಟ್ ಇಲ್ಲಿ ತನಕನೂ ನಿಜವಾಗ್ಲೂ ಅವಳೇನು ತಗೊಂಡಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ, ನಾನೇನು ತಗೊಂಡಿದ್ದೀನಿ ಅಂತ ಅವಳಿಗೆ ಗೊತ್ತಿಲ್ಲ. ಅಂದರೆ ಇಬ್ಬರು ಸಪ್ರೇಟ್ ಬ್ಯಾಗನ್ನ ದಾರಿ ಉದ್ದಕ್ಕೂ ಹೈಡ್ ಮಾಡ್ಕೊಂಡು ಬಂದ್ವಿ. ಇಬ್ಬರು ತೋರಿಸ್ಕೊಂಡಿಲ್ಲ. ಅವಳೇನು ತಗೊಂಡಿದ್ದಾಳೆ ಅಂತ ನನಗೂ ಗೊತ್ತಿಲ್ಲ. ಹಾಗೆ ಇಲ್ಲೇನಾದ್ರು ಸಿಗುತ್ತಾ ನೋಡ್ತೀನಿ, ಮತ್ತೆ ವಿಡಿಯೋ ಮಾಡ್ತೀನಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಖುಷೀಸ್ ವ್ಲಾಗ್. ಇವತ್ತು ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಕಲರ್ ಗಿಫ್ಟ್ ಚಾಲೆಂಜ್ ಮಾಡ್ತಿದೀವಿ. ಸ್ಟಾರ್ಟ್ ಮಾಡುವ, ಶುರು ಮಾಡೋಣ. ಫಸ್ಟ್ ಹೇಳು ಕಲರು. ಫಸ್ಟ್ ರೆಡ್. ನಾನು ಅದಕ್ಕೆ ಕೈ ಹಾಕಿದ್ದೆ. ಉಷಾ ನೋಡ್ಬೇಡ. ಓಕೆ, ರೆಡಿ ರೆಡಿ. ಆಯ್ತು, ಫೇವ್ರೆಟ್, ಅದಕ್ಕೆ ತಕೊಂಡೆ. ನೇಲ್ ಪಾಲಿಶ್ ರಿಮೂವರ್. ಇದು ಇದೆಲ್ಲ ಇಯರಿಂಗ್ಸ್ ಎಲ್ಲ ಹಾಕಿರ್ಬೋದು. ವಾವ್, ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಪಿಂಕ್. ಪಿಂಕ್. ಓಕೆ, ತೆಗಿಲ್ಲ. ಚೆನ್ನಾಗಿದೆ, ಇದು ಯೂಸ್ ಆಗುತ್ತೆ. ನೀನ್ ಮನೇಲಿ ಹಾಕೊಳ್ತೀಯಲ್ವಾ, ಅದಕ್ಕೆ. ಥ್ಯಾಂಕ್ ಯು. ನೆಕ್ಸ್ಟ್ ಗ್ರೀನ್. ಗ್ರೀನಾ? ಗ್ರೀನ್ ಇರೋ. ಓಕೆ, ರೆಡಿ ರೆಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದ್ರಲ್ಲಿ ಚಂದ ಸ್ನಾನ ಮಾಡಿ. ಎಸ್. ಈಗ ಯಾರು? ನೀವೇ. ನಾನೇನಾ? ಎಲ್ಲೋ ಫಸ್ಟ್ ಕೊಟ್ಬಿಡ್ತೀನಿ. ಎಲ್ಲೋ ಇನ್ನೊಂದೇನೋ ಇದೆ ಆಯ್ತಾ, ನನಗೆ ನೆನ್ಪರ್ತೀನಿ. ಎಲ್ಲ ದೊಡ್ಡ ಇನ್ನೊಂದೇನೋ ಕೊಡ್ತೀನಿ. ಗೈಸ್, ಫೆನೈಲ್. ಇದ ಕ್ಯಾಂಡಲ್. ಚಂದ ಉಂಟಿದು. ವಾವ್. ಸ್ಪೂನ್. ಇದು ಯೂಸ್ ಆಗುತ್ತೆ. ಖಾಲಿ ಆಗಿತ್ತು ಗೈಸ್ ರೂಮಲ್ಲಿ. ಅದು ಆಕ್ಚುಲಿ ಕಲರ್ ಇತ್ತು, ನೋಡ್ದ. ಈಗ ನಾನ ಆರೆಂಜ್. ಓಪನ್ ಮಾಡಿ ತೋರಿಸಿ ನೀವು ಫಸ್ಟ್. ನೀನ್ ಅಲ್ಲೆಲ್ಲ ಇಡ್ತೀಯಲ್ಲ ಅದಕ್ಕೆ. ನೈಸ್. ವಾ, ಗಣಪತಿನಾ? ಅಯ್ಯ, ಸೂಪರ್. ವಾವ್, ನೈಸ್. ಚಂದ ಉಂಟು. ನೀವೀಗ ಓಕೆ, ಆರೆಂಜ್ ಆಯ್ತಲ್ವಾ? ಬ್ಲಾಕ್. ಬ್ಲಾಕ್ ಲಾಸ್ಟ್ ಹೇಳೋಣ. ಹಾ, ಓಕೆ. ಅವಾಗಾದ್ರೆ ಗ್ರೇ. ಗ್ರೇನಾ? ನಾನ್ ತೋರಿಸ್ಬೇಕಾ? ಗ್ರೇ
ಗ್ರೇ ಅದು ಅದ್ರಲ್ಲಿ ವೈಟ್ ಇಲ್ಲ ಇಲ್ಲಿ ನೋಡು ವೈಟ್ಗೂ ಗ್ರೇಗೂ ಇದು ವೆನ್ ಯು ನೋ ಯು ನೋ. ಇದಕ್ಕೆ ಹೇಳ್ದ ಬಾಟಲ್ ತಗೋಬೇಡಿ. ಚಂದ ಚಂದ ಉಂಟು, ಇದು ಯೂಸ್ ಆಗತ್ತೆ ನನಗೆ. ಇದು ಚೆನ್ನಾಗಿದೆ. ನಂಗ್ ಸೈಜ್ ಹುಡ್ಕೋದೇ ಕಷ್ಟ ಆಗೋಯ್ತು. ಈಗ ನಾನಾ ಹ್ಮ್ ಪರ್ಪಲ್ ಪರ್ಪಲ್ ಎರಡಿದೆ. ಪರ್ಪಲ್ ನಂದು ಅಷ್ಟೇ, ಪರ್ಪಲ್ ಎರಡಿದೆ. ಇದೊಂದು ಇದು ರೆಡಿ. ವಾವ್ ಸೂಪರ್. ವಾವ್ ಇದು ಚಂದ ಉಂಟು, ನಂಗಿದೆ ಚಂದ ಉಂಟು. ನನ್ನದು ಯಾವಾಗ್ಲೂ ಮೇಕಪ್ ಮಾಡ್ತಾಳಲ್ಲ ಅದಕ್ಕೆ. ಅಂಡ್ ನೇಲ್ ಪಾಲಿಶ್ ಅವಳಿಗೆ ಪರ್ಪಲ್ ಇಷ್ಟ, ಆದ್ರೆ ಹುಡ್ಕದೆ ಏನು ಕರೆಕ್ಟ್ ಆಗಿ ಸಿಕ್ಕಿಲ್ಲ. ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ ನಾನು ಇಲ್ಲಿ ಇವಾಗ ನೆವಿ ಬ್ಲೂ. ಡಾರ್ಕ್ ಬ್ಲೂ ತಾನೆ. ನೆವಿ ಬ್ಲೂ. ನೀವೇ ತೆಗೀರಿ ಫಸ್ಟ್. ನೆವಿ ಬ್ಲೂ. ನೆವಿ ಬ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದು. ಅವ್ರು ಡಯಟ್ ಅಲ್ಲಿ ಇದಾರೆ, ಇಲ್ಲ ನಾನು ಸ್ನಾಕ್ಸ್ ಐಟ್ ಆಗ್ತಿದ್ದೆ. ಯೂಸ್ ಇನ್ನೆಷ್ಟಿದೆ? 4 4 ಇದೆಯಾ ಇನ್ನು? ಈಗ ನಾನ ಹ್ಮ್ ಈಗ ವೈಟ್. ನೀನು ಕ್ಯೂಟ್ ಉಂಟು ಮಾತ್ರ. ಓಪನ್ ಮಾಡ್ಲಾ? ನೀವು ಕೊಡಿ ಮತ್ತೆ. ಇರು ಕೊಡ್ತೀನಿ ಇರು. ಏನ್ ತಂದಿದ್ದೀರಾ? ಅದೇ ನಂಗ್ ಕೊಡಕ್ ಭಯ. ವಾವ್ ಕ್ಯೂಟ್. ಕಣ್ಮುಚ್ಚು. ಸೈಜ್ ನಂದಿನಿಂದ ನನ್ ಸೈಜ್ ಗೊತ್ತಾಗಿಲ್ಲ. ಚೆನ್ನಾಗಿದೆ. ನಂಗೆ ಇಷ್ಟ ಆಯ್ತು ಅಂತ ತಕೊಂಡೆ, ಆಮೇಲೆ ಮನೇಲಿ ನೋಡುವಾಗ ಅಯ್ಯೋ ಸೈಜ್ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡೆ. ಓಕೆ ನಾನಾ ಸ್ಕೈ ಬ್ಲೂ ಲೈಟ್ ಬ್ಲೂ. ಓಕೆ ಅದಕ್ಕ ರಿಷಿ ಅಲ್ಲಿ ನೋಡಿ ಎಂತ ಮಾಡ್ದ ಅಂತ. ಅಯ್ಯೋ ಓಕೆ ಇದ್ ನೋಡಿದ್ರೆ ಮತ್ತೆ ಆಟ ಚೆನ್ನಾಗುಂಟು ಬಿಡು. ಮನೇಲಿ ಮಗ್ ಬೇಕಿತ್ತು ಆಕ್ಚುಲಿ. ಒಳ್ಳೆ ಕ್ವಾಲಿಟಿ ತಗೊಂಡಿದ್ಯಾ? ಇದು ನಂಗೆ ಗೊತ್ತಲ್ಲ, ಅಣ್ಣ ಹೇಳಿದ್ರು. ಮತ್ತೆ ಇಜ್ಜಿ ಅಕ್ಕ ಅದೇನು ಗೊತ್ತ ತಕೊಂಡೆ ನೋಡಿ, ಇದು ನಿನ್ಗೆ ಬ್ಯಾಗಿಗೂ ಈ ತರ ಹಾಕೊಳ್ಬಹುದು, ಆಮೇಲೆ ಪರ್ಸಲ್ ಇಟ್ಕೋಬಹುದು. ಬಸ್ಸಲ್ಲೆಲ್ಲ ಹೋಗುವಾಗ ಮನೆಗೆ ಹೋಗುವಾಗ ಹಿಂಗೆ ಮೇಕಪ್ ಮಾಡ್ಕೊಂಡು ಚಂದ ಉಂಟು. ಓಕೆ ಇವಾಗ ಲಾಸ್ಟಾ? ಅಲ್ಲ ಇದೆ ಬ್ರೌನಾ? ಬ್ರೌನ್. ಇದು ಆಕ್ಚುಲಿ ಸೇಮ್ ಅನ್ಕೋತೀನಿ. ಓಕೆ ರೂಮ್ ಹಾಕೋ ಕಾಲ್ ಒರ್ಸಕ್ ಮ್ಯಾಟ್. ಇದು ನಾನು ಮತ್ತೆ ಇವನ್ ಬಂದಾಗ ಕಾಫಿ ಕೊಡಿ ಏನಂದೆ? ಅದಕ್ಕೆ ಹೆರೆಡ್ ಅವಳೆ ಕೊಡಕ್ಕೆ ಅವಳೆ ಕೊಡ್ತಿರೋದು. ಇದು ಪರ್ಪಲ್ ಅಕ್ಕ. ಅದೇ ನಂಗೆ ಗೊತ್ತಾಗಿಲ್ಲ. ಇಟ್ಸ್ ಓಕೆ. ಪರ್ಪಲ್ ಆದ್ರೆ ಪರ್ಪಲ್ ಇಟ್ಕೋ. ಬ್ರೌನ್ ಒನ್ ಇದು ಯೂಸ್ ಆಗುತ್ತೆ, ಇದು ತುಂಬಾ ಯೂಸ್ ಆಗುತ್ತೆ. ಚಂದ ಉಂಟು. ಇದು ಸೌಂಡ್ ಕೇಳ್ತಾ ಇತ್ತು ಟಡ ಟಡ ಅಂತ, ಅವಾಗ್ಲೇ ಗೊತ್ತಾಯ್ತು ಕಪ್ ತಕೊಂಡ್. ಬಟ್ ಇದು ಮಾತ್ರ ಅನ್ಕೊಂಡಿರ್ತಿಲ್ಲ. ಲಾಸ್ಟ್ ಬ್ರೌನ್ ಇನ್ನೊಂದಿದೆ. ನಂದು ಫೇವ್ರೇಟ್. ಇದು ನಂದು ಫೇವ್ರೇಟ್. ಫೇವ್ರೇಟ್ ಅಂದ್ರೆ ಫೇವ್ರೇಟ್. ಓಕೆ ಲಾಸ್ಟ್ ಬ್ಲ್ಯಾಕ್. ಥ್ಯಾಂಕ್ ಯು. ಹಿಂಗೆ ಮತ್ತೆ ಕೊಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ತಿಲ್ಲ. ನಾನು ಇನ್ನ ನೋಡ್ದೆ, ದೊಡ್ಡದು ನೋಡ್ದೆ, ಮತ್ತೆ ಬೇಡ ಅಂತ ಒಳ್ಳೆದಾಯ್ತು. ಇಟ್ಟೆ.
ನಂಗೆ ಚಿಕ್ಕದ್ ಇಷ್ಟ ಆಯ್ತು. ಮತ್ ತುಂಬಾ ಜಾಸ್ತಿ ದೊಡ್ಡದಲ್ಲಿ ಇಡ್ಬಾರ್ದು ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಚಿಕ್ಕದ್ ತಗೊಂಡು. ನೈಸ್. ನಂಗೆ ಇದು ಇಷ್ಟ ಆಯ್ತು. ನಿಂಗೆ ಯಾವ್ದು ಇಷ್ಟ ಆಯ್ತು? ಓ ಇದು ಚಂದ ಉಂಟಿದ್ ನಾನು ನೋಡಿಲ್ಲ ಇವ್ರು. ನಂಗೆ ಇದಿಷ್ಟ ಆಯ್ತು. ಆಮೇಲೆ ಇದೆರಡು ಇಷ್ಟ ಆಯ್ತು. ಆಮೇಲೆ ಚಾಕ್ಲೇಟ್. ಆಮೇಲೆ ಎಲ್ಲ ಇಷ್ಟ ಆಯ್ತು. ನನ್ಗೆ ಇದು ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ಸೆಕೆಂಡ್ ಇದು ತುಂಬಾ ಇಷ್ಟ ಆಯ್ತು. ಆಮೇಲೆ ಇದು ಯೂಸಿಗೆ ಬರುತ್ತಲ್ಲ, ಇದು ಇಷ್ಟ ಆಗಿದೆ. ಓ ಇದು ಫುಲ್ ಫೇವ್ರೆಟ್. ಚಂದ ಉಂಟು ಆಕ್ಚುಲಿ. ಅಷ್ಟೇ ಗಾಯ್ಸ್. ಇದ್ ಮಾತ್ರ ನಾನು ಹಂಗೆ ತೆಗ್ದಿಡ್ತೀನಿ. ಯಾಕೆ ಇನ್ನೊಂದ್ ಮಗುಗ ಗರ್ಲ್ ಬೇಬಿ ಆದ್ರೆ ಇಲ್ಲಿ ನೋಡೋ ತೆಗ್ದ. ಎಸ್, ನಮ್ಮ ಈ ಕಲರ್ ಚಾಲೆಂಜ್ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ. ಯಾರು ಹೊಸತಾಗಿ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲದಕ್ಕೂ ಕಮೆಂಟ್ ಮಾಡ್ತಾ ಇರ್ತೀರಾ ಅಂಡ್ ರೀಲ್ಸ್ ಮಾಡಿದಾರ ತುಂಬಾ ದಿನ ಆಯ್ತು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಬೇಗ ರೀಲ್ಸ್ ಮಾಡ್ತೀನಿ ಅಂಡ್ ಎಲ್ಲರೂ ಟೇಕ್ ಕೇರ್, ಬಾಯ್. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.